ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ರೈತ ಚಳವಳಿಯ ಮುಂಚೂಣಿ ನಾಯಕರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ರೈತ ಹೋರಾಟಗಾರ ಬಂಧುಗಳು, ಒಂದು ಸಂದಿಗ್ಧ ಕಾಲಘಟ್ಟದಲ್ಲಿ ಇಂದು ಪುಟ್ಟಣ್ಣಯ್ಯನವರ ಜನ್ಮ ದಿನಾಚರಣೆ ಹಾಗೂ ವಿಶ್ವ ರೈತ ದಿನಾಚರಣೆಯನ್ನು ನಾವೆಲ್ಲ ಆಚರಿಸ್ತಾ ಇದ್ದೀವಿ. ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನ ಪಡೆದಿರ್ತಕ್ಕಂಥ ಕರ್ನಾಟಕದಲ್ಲಿ ಇವತ್ತು ರೈತ ವಿರೋಧಿ ಕಾಯ್ದೆಗಳನ್ನ ಸುಡೋದ್ರ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಧೋರಣೆಗಳನ್ನ ಖಂಡಿಸ್ತಾ ಈ ಸಮಾವೇಶದಲ್ಲಿ ನಾವು ಪುಟ್ಟಣ್ಣಯ್ಯನವರ ಹೋರಾಟಗಳನ್ನ ಮೈಗೂಡಿಸ್ಕೊಳ್ಬೇಕಾದ ಸಂದರ್ಭಕ್ಕೆ ಸಾಕ್ಷಿಗಳಾಗಿವೆ. ಪುಟ್ಟಣ್ಣಯ್ಯನವರಾಗಲಿ, ನಂಜುಂಡಸ್ವಾಮಿಯವರಾಗಲಿ, ರುದ್ರಪ್ಪನವರು, ಸುಂದರೇಶ್ ಅವರು ಆಗಲಿ ಕೇವಲ ರೈತ ನಾಯಕರಾಗಿಲ್ಲದೆ ರೈತ ಚಳವಳಿಯ ಶಕ್ತಿಯಾಗಿ ಈ ನಾಡಿನ ಉದ್ದಗಲಕ್ಕೂ ರೈತರ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿ ರೈತರ ಬದುಕಿಗೆ ಒಂದು ಗೌರವಯುತವಾದ ಒಂದು ಬದುಕನ್ನ ತಂದುಕೊಟ್ಟಂಥ ನಾಯಕರು. 90ರ ದಶಕದಿಂದಲೂ ಕೂಡ ರೈತ ಚಳವಳಿ ಜೊತೆ ದಲಿತ ಚಳವಳಿ ಕೈ ಜೋಡಿಸಿ ಕಾರ್ಮಿಕ ಚಳವಳಿ, ಮಹಿಳಾ ಹೋರಾಟ ಚಳವಳಿಗಳ ಜೊತೆ ಕೈ ಜೋಡಿಸಿ ನಾವು ಬೀದಿಯಲ್ಲಿ ನಿಂತು ಕೂಗಾಡೋದಕ್ಕಿಂತ ಅಸೆಂಬ್ಲಿಲಿ ಹೋಗಿ ಅಧಿಕಾರ ಮಾಡಬೇಕು ಅನ್ನೋ ಆಸೆದೊಟ್ಟಿಗೆ ಚುನಾವಣೆ ಪ್ರಕ್ರಿಯೆಯಲ್ಲೂ ಭಾಗಿಯಾದ್ರಿಂದ ಬಾಬುಗೌಡ ಪಾಟೀಲ್ರವರು, ಪ್ರೊಫೆಸರ್ ನಂಜುಂಡಸ್ವಾಮಿಯವರು, ಪುಟ್ಟಣ್ಣಯ್ಯನವರು, ಈಗ ದರ್ಶನ್ ಪುಟ್ಟಣ್ಣಯ್ಯನವರು ರೈತರ ಧ್ವನಿಯಾಗಿ ಅಸೆಂಬ್ಲಿಯಲ್ಲಿ ರೈತರ ಹಿತಾಸಕ್ತಿ ಕಾಪಾಡುವ ಹೋರಾಟಗಾರರಾಗಿ ನಮ್ಗೆ ದೊರಕಿದ್ದಾರೆ. ಪುಟ್ಟಣ್ಣಯ್ಯನವರ ವ್ಯಕ್ತಿತ್ವದ ಬಗ್ಗೆ ಬಹಳಷ್ಟು ಹಿರಿಯ ಹೋರಾಟಗಾರರು, ಅವರ ಒಡನಾಡಿಗಳು ಮಾತನಾಡಿದ್ದಾರೆ. ನಾನು ಕೂಡ 90ರ ದಶಕದಿಂದಲೂ ಅವರ ಜೊತೆ ಚಳುವಳಿಗಳ ಜೊತೆ ಬೆಳೆದ್ರಿಂದ ಒಂದೆರಡು ಅವರ ವ್ಯಕ್ತಿತ್ವಕ್ಕೆ ಮೆರುಗು ಕೊಡುವಂಥ ಘಟನೆಗಳನ್ನ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. 90ರ ದಶಕದಲ್ಲಿ ಕಾವೇರಿ ನದಿ ನೀರಿನ ಹಂಚಿಕೆ ಬಗ್ಗೆ ತಮಿಳುನಾಡಿನ ರೈತರಿಗೂ, ಕರ್ನಾಟಕ ರೈತರಿಗೂ ಮತ್ತು ಕರ್ನಾಟಕದ ಜನತೆಗೂ ತಮಿಳುನಾಡಿನ ಜನತೆಗೂ ವೈಮನಸ್ಸು ಉಂಟಾಗಿ ಬಹಳ ಉದ್ವಿಗ್ನವಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕರ್ನಾಟಕದವ್ರು ಯಾರೇ ಆಗಲಿ ತಮಿಳುನಾಡಲ್ಲಿ ಹೊಡೆಯೋದು, ತಮಿಳುನಾಡಿನವ್ರು ಯಾರೇ ಆಗಲಿ ಕರ್ನಾಟಕದಲ್ಲಿ ಹೊಡೆಯೋಂಥ ವಾತಾವರಣ ನಿರ್ಮಾಣ ಆಗಿತ್ತು. ಎರಡು ಸರ್ಕಾರಕ್ಕೂ ಈ ತಮಿಳುನಾಡು ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ, ಎರಡು ರಾಜ್ಯಗಳ ಸರ್ಕಾರಕ್ಕೂ ಈ ಸಮಸ್ಯೆ ದೊಡ್ಡ ತಲೆನೋವಾಗಿತ್ತು. ಅಂಥ ಒಂದು ಸಂಕೀರ್ಣ ಸಂದರ್ಭದಲ್ಲಿ ಪುಟ್ಟಣ್ಣಯ್ಯನವರು ಒಂದು ಸಲಹೆ ಕೊಟ್ಟರು. ಇದು ನಿಜವಾದ ರೈತರ ಸಮಸ್ಯೆ. ನಿಜವಾಗಲೂ ಮೆಟ್ಟೂರು ಡ್ಯಾಮ್ನ ಅಚ್ಚುಕಟ್ಟುದಾರ ರೈತರು, ಕಾವೇರಿ ನದಿಯ ಅಚ್ಚುಕಟ್ಟುದಾರ ರೈತರು ಪರಸ್ಪರ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿ ಮತ್ತು ಇಲ್ಲಿನ ಪರಿಸ್ಥಿತಿ ಇಬ್ಬರೂ ಜಂಟಿಯಾಗಿ ಅವಲೋಕನ ಮಾಡಿ ಇದಕ್ಕೆ ನಾವು ಸೂಕ್ತ ಪರಿಹಾರನ ಕಂಡುಕೊಳ್ಳೋಕ್ಕೆ ನಾವೇ ರೈತರೇ ಮುಂಚೂಣಿಯಾಗಿ ನಿಲ್ಲಬೇಕು ಅನ್ನೋ ಕರೆ ಕೊಡಲಾಗಿ ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ನ ಅಚ್ಚುಕಟ್ಟಿನ ರೈತರ ಒಂದು ತಂಡ ಇಲ್ಲಿ ಬಂದು ಕಾವೇರಿಯ ಅಚ್ಚುಕಟ್ಟುದಾರರ ರೈತರ ಸಂಕಷ್ಟ, ಅಲ್ಲಿ ನೀರಿನ ಲಭ್ಯತೆ, ಇವುಗಳಿಗೆಲ್ಲ ವಿವರವಾಗಿ ನೋಡಿ ಚರ್ಚೆ ಮಾಡಿ ಇಲ್ಲಿನ ಜನರ ಸಂಕಷ್ಟಗಳನ್ನು ಅರಿತುಕೊಂಡು ಅಲ್ಲಿಯ ಜನರಿಗೆ ಮನವರಿಕೆ ಮಾಡಿಕೊಳ್ಳಾಗಿ ಆ ಉದ್ವಿಗ್ನ ಪರಿಸ್ಥಿತಿ ತಿಳಿಯಾಗಿ ಎರಡು ರಾಜ್ಯಗಳ ಜನತೆ ಮಧ್ಯೆ ಒಂದು ಸೌಹಾರ್ದಯುತವಾದ ವಾತಾವರಣ ನಿರ್ಮಾಣ ಮಾಡೋಕ್ಕೆ ಅವಕಾಶ ಆಯಿತು. ಭಾಳಷ್ಟು
ಮಾನವೀಯತೆ ಗುಣಗಳನ್ನ ಒಳಗೊಂಡಿದ್ದಂಥ ಪುಟ್ಟಣ್ಣಯ್ಯನವರು ಕೇವಲ ಭೂಮಿ ಇರ್ತಕ್ಕಂಥ ರೈತರ ಪರವಾಗಿ ಅಲ್ಲ, ಆ ಭೂಮಿ ಚಟುವಟಿಕೆಗಳನ್ನ ಅವಲಂಬಿಸ್ಕೊಂಡಿರ್ತಕ್ಕಂಥ ಕೃಷಿ ಕಾರ್ಮಿಕರ ಬಗ್ಗೆನೂ, ಅಸಹಾಯಕ ಸ್ಥಿತಿಯಲ್ಲಿದ್ದ ಕಾರ್ಮಿಕರ ಪರವಾಗೂ, ದಿನನಿತ್ಯ ಶೋಷಣೆ ದಬ್ಬಾಳಿಕೆಗೆ ಒಳಗಾಗ್ತಿದ್ದ ಮಹಿಳೆಯರ ಪರವಾಗೂ, ಜಾತಿ ತಾರತಮ್ಯದಿಂದ ದಿನನಿತ್ಯ ಅನ್ಯಾಯಗಳನ್ನ ದೌರ್ಜನ್ಯಗಳನ್ನ ಎದುರಿಸ್ತಿದ್ದ ದಲಿತರ ಬಗ್ಗೆನೂ ತಾಯಿ ಹೃದಯ ಕಾಳಜಿ ಇಟ್ಕೊಂಡು ಹೋರಾಟಗಳಲ್ಲಿ ಅವರೆಲ್ಲರನ್ನೂ ಒಳಗೊಂಡಂಗೆ ಒಂದು ಮಾನವೀಯ ಚೌಕಟ್ಟಿನಲ್ಲಿ ಚಳುವಳಿನ ಕಟ್ಟಕ್ಕೆ ಬಹಳ ಪ್ರಯತ್ನ ಪಟ್ಟವರು. 2006-7 ಇರಬೇಕು, ಯಗದೇವನಕೋಟೆ ತಾಲೂಕಿನ ತಾರ್ಕಾ ಡ್ಯಾಮ್ನ ಒಂದು ಗೇಟು ಮುರಿದೋಗಿ ಡ್ಯಾಮ್ನ ಅಲ್ಲಿ ಶೇಖರಣೆಗೊಂಡಿದ್ದ ನೀರು ಸಿಕ್ಕಾಪಟ್ಟೆ ಹರಿದು ಅದರ ಆ ತಾರ್ಕಾ ನದಿಯ ಅಕ್ಕಪಕ್ಕದ ರೈತರು ಕೋಟ್ಯಾಂತರ ರೂಪಾಯಿ ನಷ್ಟ ಅನುಭವಿಸಿದ್ರು. ಆವಾಗ ಅದಕ್ಕೆ ಮೈಸೂರು ಜಿಲ್ಲಾ ರೈತ ಸಂಘದ ನಿಯೋಗದ ಜೊತೆಗೆ ಪುಟ್ಟಣ್ಣಯ್ಯನವರು ಅಲ್ಲಿಗೆ ಭೇಟಿ ಕೊಟ್ಟರು. ದಲಿತ ಸಂಘರ್ಷ ಸಮಿತಿ ನಿಯೋಗನೂ ಅವರ ಒಟ್ಟಿಗೆ ಇತ್ತು. ಆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಒಂದು ನಾಗನಹಳ್ಳಿ ಅನ್ನೋ ಒಂದು ಊರು ಸಿಕ್ತು. ಆ ಒಂದು ಶಾಪಲ್ಲಿ ಟೀ ಕುಡಿಯೋಣ ಕಣ್ರಿ ಅಂದರು. ಪಕ್ಕದಲ್ಲಿ ಒಂದು ಸೈಕಲ್ ಶಾಪ್ ಇತ್ತು. ಆವಾಗ ಟೀ ಕುಡಿಯೋಕ್ಕೆ ಭಾಳ, ಅದು ಒಂದು ಸಣ್ಣ ಚಿಕ್ಕ ಟೀ ಅಂಗಡಿ. ಆಮೇಲೆ ಅವನು ಚೆನ್ನಾಗಿ ಮಾಡ್ತಾನೋ ಇಲ್ವೋ, ಹೇಗೆ ಅವ್ರಿಗೆ ಟೀ ಕುಡಿಸೋದು ಅನ್ನೋ ಆತಂಕ ನಮ್ಮದು. ಚೆನ್ನಾಗಿ ಮಾಡಪ್ಪ, ಸಕ್ಕರೆ ಕಡಿಮೆ ಆಗಿ ಮಾಡು ಅಂತ ಹೇಳಿ ಅವರು ಆ ಸೈಕಲ್ ಶಾಪಲ್ಲಿ ಒಂದು ಸ್ಟೂಲ್ ಹಾಕಿ ಅವ್ರನ್ನ ಕೂರಿಸ್ತೀವಿ. ಒಂದು ಹುಡುಗ ಸೈಕಲ್ ಪಂಚರ್ ಆಗ್ತಾ ಇದ್ದ. ಅವನು ನೋಡಿ ಟೀ ಕುಡಿತಾ ಪಂಚರ್ ಹಾಕಾಯ್ತು. ಆ ಹುಡುಗನಿಗೆ ಏನೋ ಪಂಚರ್ ಹಾಕಿ ನೀ ನಿಲ್ಲಿಸ್ತೆ, ಆದರೆ ನಾವು ಭ್ರಷ್ಟಾದ ಸೈಕಲ್ ಟ್ಯೂಬ್ಗೆ ಬ್ಲೋ ಹೊಡಿತಾನೆ ಇದ್ದೀವಿ, ಅದು ಏರ್ತಾನೆ ಇಲ್ಲ ಕಣಪ್ಪ. ಇವತ್ತು ರೈತರ ದಲಿತರ ಆ ಟ್ಯೂಬ್ಗೆ ನಾವು ಚಳುವಳಿಯ ಮೂಲಕ ಸಂತಿ ತುಂಬಬೇಕು ಅಂತ ಪ್ರಯತ್ನ ಆಗ್ತಾ ಇದ್ದೀವಿ. ಆದರೆ ಆ ಎರಡು ವರ್ಗನೂ ಇನ್ನೂ ಎಚ್ಚೆತ್ಕೊಂಡಿಲ್ಲ, ಇನ್ನೂ ಅವರ ಹಕ್ಕುಗಳನ್ನ ಅವಕಾಶಗಳನ್ನ ಮನವರಿಕೆ ಮಾಡ್ಕೊಂಡಿಲ್ಲ. ಈ ರೀತಿ ಭ್ರಷ್ಟಾದ ಟ್ಯೂಬ್ಗೆ ಗಾಳಿ ಹೊಡೆಯುವಂಥ ಪ್ರಯತ್ನಗಳನ್ನ ನಾವು ಮಾಡ್ತಾನೆ ಇದ್ದೀವಿ ಅಂತ ತಮ್ಮ ಆತಂಕನ ಅಸಹಾಯಕತೆನ ಅವತ್ತು ತೋರ್ಪಡಿಸ್ಕೊಂಡ್ರು. ಇವತ್ತಿನ ಕಾಲಘಟ್ಟದಲ್ಲಿ ಅವರ ಮನದಾಳದ ನೋವಿನ ಮಾತುಗಳು ನಮ್ಮನ್ನ ಎಚ್ಚರಗೊಳ್ಳುವತ್ತ ಸಮಾಜ ವಿರೋಧಿ, ಮನುಷ್ಯ ವಿರೋಧಿ ಸರ್ಕಾರಗಳ ವಿರುದ್ಧ ಧ್ವನಿ ಎತ್ತಬೇಕಾದಂಥ, ಆ ಮೂಲಕ ನಮ್ಮ ಭವಿಷ್ಯನ ರೂಪಿಸ್ಕೊಳ್ಬೇಕಾದಂಥ ಒಂದು ಸಮಾಜದ ಕನಸನ್ನು ಈ ನೆಲದಲ್ಲಿ ಬಿತ್ತಬೇಕಾದಂಥ ಹೊಣೆಗಾರಿಕೆನ ಈ ರಾಜ್ಯದ ಸಮಸ್ತ ಬಂಧುಗಳು ತಗೊಳ್ಳೋದ್ರ ಮೂಲಕ ನಮ್ಮನ್ನು ಅಗಲಿರೋ ಪುಟ್ಟಣ್ಣಯ್ಯನವರಿಗೆ ಅವರ ಹೋರಾಟಕ್ಕೆ, ನಮ್ಮ ಹೋರಾಟಗಳ ಮೂಲಕ ಒಂದು ಗೌರವ ಸಮರ್ಪಣೆ ಮಾಡೋಣ ಅಂತ ಮಾತನ್ನು ಹೇಳ್ತಾ, ಅವರ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಭಾಗಿಯಾಗಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.